ಒಂದ್ ಎಕರೆ 1,00,000 ನೀವು ದುಡಿದ್ರೆ ಎಂತ ಲೈಫ್ ಲೀಡ್ ಮಾಡ್ಬೋದು ಹಳ್ಳಿಲಿ. ಯಾಕೆ 1,00,000 ಒಂದ್ ಎಕರೆಲಿ 1 ತಿಂಗಳಿಗೆ 1,00,000 ದುಡಿಬಹುದು. ದುಡಿತಾ ಇದಾರೆ, ಅದು ದುಡಿಬಹುದಲ್ಲ, ಬಹುದು ಅಲ್ಲ, ದುಡಿತಾ ಇದಾರೆ. ಮಾಡಲ್ ಇದೆ, ಮಾಡಲ್ ಸಕ್ಸಸ್ಫುಲ್ ಮಾಡಲ್. ನೀವು ಒಂದ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಹೇಳ್ಕೊಟ್ರೆ ನಮ್ಮ ಹುಡುಗರಿಗೆ, ಅವ್ರು ಯಾಕೆ ಹೋಗ್ತಾರೋ ಡ್ರೈವಿಂಗ್ ಮಾಡಕ್ಕೆ ಬೆಂಗಳೂರಿಗೆ? ಅವ್ರು ಯಾಕೆ ಪೆಟ್ರೋಲ್ ಹಾಕಕ್ಕೆ ಬೆಂಗಳೂರಿಗೆ ಹೋಗ್ತಾರೆ? ಅವ್ರು ಯಾಕೆ ಬಾರಲ್ಲಿ ಕೆಲಸ ಮಾಡಕ್ ಹೋಗ್ತಾರೆ? ಅವ್ರು ಯಾಕೆ ಸೆಕ್ಯೂರಿಟಿ ಗಾರ್ಡ್ಸ್ ಹಾಕ್ತಾರೆ? ಅವ್ರ ಹೆಣ್ಮಕ್ಳು ಯಾಕೆ ಬೇರೆ ಮನೆ ಕೆಲಸ ಮಾಡ್ತಾರೆ? ಅವ್ರ ಊರಲ್ಲಿ 1,00,000 ಅವ್ರು ಸಿಕ್ಕಿದ್ರೆ ಅವ್ರ ಊರಲ್ಲಿ ಅವ್ರು ರಾಜರಂಗಿರ್ತಾರೆ. ಇಟ್ಸ್ ಆಲ್ಮೋಸ್ಟ್ ಈಕ್ವಲೆಂಟ್ ಟು 3 lakh rupees ಇನ್ ಬ್ಯಾಂಗ್ಳೂರ್. 1,00,000 ಹಳ್ಳಿಯಲ್ಲಿ 3 ಲಕ್ಷ ರೂಪಾಯಿ ಬೆಂಗಳೂರು. ಇದು ಇನ್ಕಮ್ ಟ್ಯಾಕ್ಸ್ ಇಲ್ಲ. ಎಂತ ರಾಯಲ್ ಆಗಿ ಬದುಕಬಹುದು. ಸಿಟಿ ಲೈಫ್ ನೋಡಿರೋರಿಗೆ ಸಿಟಿ ಬೇಜಾರಾಗಿರುತ್ತೆ. ಅದಕ್ಕೆ ಅವರು ಹಳ್ಳಿ ಕಡೆ ಹೋಗ್ತಾ ಇದಾರೆ. ಹಳ್ಳಿಯಲ್ಲಿ ಸಿಟಿ ಗ್ಲಾಮರ್ ನೋಡಿ ಅವ್ರಿಗೆ ಸಿಟಿ ಇದಾಗಿರುತ್ತೆ. ಸೊ ಕ್ರಾಸ್ ಆಗ್ತಾ ಇದೆ. ಸೊ ಏನು ಇಲ್ಲಿ ಇದು ಅಂದ್ರೆ ಇವನ್ ಸಿಟಿಯಿಂದ ಈಗ ಯಾರು ಹೋಗ್ತಾ ಇದಾನೋ ಇದು ದೇ ಆರ್ ಆಲ್ಸೋ ಗೋಯಿಂಗ್ ಅಂಡ್ ಫಾಲೋಯಿಂಗ್ ದ ರಾಂಗ್ ಪ್ರಾಕ್ಟೀಸ್. ಪಾಪ ಇವತ್ತು ಎಷ್ಟೊಂದ್ ಜನ ನಂಗೆ ಗೊತ್ತಿರೋ ಸಾಫ್ಟ್ವೇರ್ ಇಂಜಿನಿಯರ್ಸ್, ಟೆಕ್ಕೀಸ್, ಪ್ರೊಫೆಷನಲ್ಸ್, ಡಾಕ್ಟರ್ಸ್ ಎಲ್ಲ ದೇ ಬಾಟ್ ಲ್ಯಾಂಡ್. ಒಂದೊಂದು ಎಕರೆಗೆ ತಿಂಗಳಿಗೆ 30,000 35,000 ಪಾಪ ಮಂತ್ಲಿ ಖರ್ಚು ಮಾಡ್ತಾ ಇದಾರೆ. ಕೈಯಿಂದ ಕೈಯಿಂದ ಆಗ್ತಾರೆ ಎವ್ರಿ ತಿಂಗ್. ಸೊ ರಾಂಗ್ ಅದು ತಪ್ಪದು.